ಇಂದಿನಿಂದ 19ನೇ ಆವೃತ್ತಿಗೆ ಐಪಿಎಲ್ ಶುರು ಆಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತೆ. 18 ವರ್ಷಗಳ ಬಳಿಕ ಚಿನ್ನಸ್ವಾಮಿಯಲ್ಲಿ ಉದ್ಘಾಟನಾ ಪಂದ್ಯ. ಬರೋಬ್ಬರಿ 18 ವರ್ಷ ಅಂದರೆ 19ನೇ ಆವೃತ್ತಿ ಇದು 18ನೇ ವರ್ಷ ಬಳಿಕ ಚಿನ್ನಸ್ವಾಮಿಯಲ್ಲಿ ಈ ಉದ್ಘಾಟನಾ ಪಂದ್ಯ ನಡೀತಾ ಇರೋದು. ಸಹಜವಾಗಿ ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಕ್ಸ್ಟ್ರಾ ಎಫರ್ಟ್ ಅನ್ನು ಈ ಬಾರಿ ಹಾಕ್ಕೊಂಡಿರೋದು. ಯಾಕೆ ಅಂತಂದರೆ ಕಳೆದ ಬಾರಿ ಏನೆಲ್ಲ ಆಗಿತ್ತು ಅನ್ನೋದು ಗಮನದಲ್ಲಿದೆ. ಭೀಕರ ಕಾಲ್ತುಳಿತ ಸಂಭವಿಸಿಬಿಟ್ಟಿತ್ತು. ಇದರಲ್ಲಿ ಹಲವರನ್ನು ನಾವು ಕಳ್ಕೊಂಡಿದ್ವಿ. ಅದಾದ ನಂತರ IPL ನಡಿಬೇಕಾ ನಡಿಬಾರ್ದಾ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗಿತ್ತು. ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಲೇಬೇಕು, ಇಲ್ಲಾಂದರೆ ಮ್ಯಾಚಸ್ ನಡೆಯೋದಕ್ಕಾಗದೇ ಇಲ್ಲ ಅಂತ ಕೂಡ ವರದಿ ಕೊಡಲಾಗಿತ್ತು. ಇಲ್ಲಿ ಮ್ಯಾಚಸ್ ತುಂಬ ಚೆನ್ನಾಗಿ ನಡಿಬೇಕು, ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಅವಘಡಗಳಿಲ್ಲದೇನೆ. ಯಾಕಂದರೆ ಇದು ಗೃಹ ಇಲಾಖೆ, ಸರ್ಕಾರ ಜೊತೆಗೆ ಈ ಮ್ಯಾನೇಜ್ಮೆಂಟ್ ಮೇಲೂ ಕೂಡ ಒಂದು ಆಲ್ರೆಡಿ ಕೆಲ ಅಹಿತಕರ ಘಟನೆಗಳು ನಡೆದಿರೋದ್ರಿಂದ ಪ್ರಶ್ನೆ ಇದೆ. ಹೆಂಗೆ ನಡೆಯುತ್ತಪ್ಪ, ಹೆಂಗೆ ನಡೆಸ್ತಾರಪ್ಪ ಅಂತ ಅವ್ರಿಗೂ ಜವಾಬ್ದಾರಿ ಇದೆ. ಸೊ ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಭೀಕರ ಕಾಲ್ತುಳಿತ ಘಟನೆಯ ಬಳಿಕ ಮತ್ತೆ IPLಗೆ ಸಜ್ಜಾಗಿರೋದು. ಕಾಲ್ತುಳಿತ ಘಟನೆಯ ಬಳಿಕ ಬೆಂಗಳೂರಿನಲ್ಲಿ ಮೊದಲ IPL ಪಂದ್ಯ ನಡೀತಾ ಇರೋದು. ಅದು ಬೇರೆ, ಮೊದಲ ಪಂದ್ಯದಲ್ಲೇ RCB ವರ್ಸಸ್ ಹೈದರಾಬಾದ್ ಬಿಗ್ ಫೈಟ್ ಇದೆ. ಹಾಲಿ ಚಾಂಪಿಯನ್ RCBಯಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಎಲ್ಲರೂ ಕಣ್ಣು ಇದೆ. ಸಹಜವಾಗಿ ಉದ್ಘಾಟನಾ ಪಂದ್ಯದಲ್ಲೇ ಬೃಹತ್ ಮೊತ್ತ ದಾಖಲಾಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ದೊಡ್ಡ ಮೊತ್ತ ಸಿಗಬಹುದೇನೋ ಅಂತ ಗತ ವೈಭವಕ್ಕೆ ಕಾತರಿಸ್ತಾ ಇದ್ದಾರೆ ಮಾಜಿ ಚಾಂಪಿಯನ್ಸ್. ಸೊ ಹಾಗಾಗಿ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂದಿದ ತಕ್ಷಣವೇ ನಮಗೆ ಕಳೆದ ಬಾರಿ ಈ ಸಲ ಕಪ್ ನಮ್ಮದೇ ಅಂತ ಹೇಳಿದ್ದು, ನಮ್ದಾಗಿದ್ದು ಇದೆಲ್ಲ ನೆನಪಿಗೆ ಬರುತ್ತೆ. ಒಂದಷ್ಟು ಅಹಿತಕರ ಘಟನೆಗಳನ್ನು ಸೇರಿಸಿಕೊಂಡು ಈ ಬಾರಿ ಆ ಥರದ್ದು ಏನೂ ಆಗಬಾರ್ದು ಅಂತ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇನ್ನು ಮೈದಾನದ ಸುತ್ತ ಸರ್ಪಗಾವಲನ್ನು ಹಾಕಲಾಗಿದೆ. ಸಾಕಷ್ಟು ಅಲರ್ಟ್ ಆಗಲಾಗಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅಂತ. ಕಳೆದ ಬಾರಿ ಎಲ್ಲ ಆ್ಯಂಬುಲೆನ್ಸ್ ಎಲ್ಲ ಇರಲಿಲ್ಲ, ಇದರಿಂದೆಲ್ಲ ಸಮಸ್ಯೆ ಆಗಿತ್ತು. ಈ ಬಾರಿ ಆ್ಯಂಬುಲೆನ್ಸು ಸೇರಿದಂತೆಯೇ ಎಲ್ಲದ್ರ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪಾರ್ಕಿಂಗು ಕಳೆದ ಬಾರಿ ಸಮಸ್ಯೆ ಆಗಿತ್ತು. ಪಾರ್ಕಿಂಗಿಗೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ.